26ನೇ ಸಾಲಿನ ಜಿಲ್ಲಾ ಪಂಚಾಯತ್ ಜಿಲ್ಲಾ ಶಿಕ್ಷಣಾಧಿಕಾರಿ ವಿಜಯಪುರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿ ಕಾರ್ಯ ಚರ್ಚೆ ಸಮಯ ಸಂಪನ್ಮೂಲ ಕೇಂದ್ರ ಜಿಗಣಿ ಕೆಜಿಎಸ್ ಜಿಗಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಿವೃತ್ತ ಆಗಿರುವ ಶಿಕ್ಷಕರ ಮತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿ ಸನ್ಮಾನ ಕಾರ್ಯಕ್ರಮ ನಿಮಿತ್ತವಾಗಿ ಈ ಕಾರ್ಯಕ್ರಮ ನಮ್ಮ ಶಾಲೆ ಹಮ್ಮಿಕೊಂಡಿದ್ದು. ಬಂಧುಗಳೇ, ಇವತ್ತು ಹೆಂಗಿದಪ್ಪ ಅಂದ್ರೆ ಕಾರ್ಯಕ್ರಮ ಶಿಕ್ಷಣ ರಂಗದಲ್ಲಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ಅಕ್ಷರ ಜ್ಞಾನವನ್ನು ನೀಡುವಂತ 4 ಮಂದಿ ಶಿಕ್ಷಕರು ಸುದೀರ್ಘವಾಗಿ ಜಿಲ್ಲೆಯಲ್ಲಿ 30 ವರ್ಷಗಳ ಕಾಲ ತಮ್ಮ ಶಿಕ್ಷಣ ರಂಗವನ್ನು ಸೆಳೆದಿದ್ದಾರೆ. ಅದರ ಜೊತೆಗೆ ನಮ್ಮ ಶಿಕ್ಷಕರ ಬೆನ್ನೆಲುಬಾಗಿ ನಮ್ಮ ಸಂಘಟನೆ ಪ್ರತ್ಯೇಕ ಶಿಕ್ಷಕರ ಕಷ್ಟ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಕೊಡುತ್ತಾ ಯಾವುದೇ ಶಿಕ್ಷಕರಿಗೆ ಏನೇ ತೊಂದರೆ ಬಂದರೂ ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಫೋನ್ ಹಚ್ಚಿದ್ರು ಕೂಡ ಒಂದು ಸಹಾಯ ಸಹಕಾರ ಮಾಡಿದಂತ ಸಂಘ. ಅದ್ರ ಜೊತೆಗೇನೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೊಸೈಟಿ ನಿಗಮಪುರ ಅಧ್ಯಕ್ಷರು ಬಹುತೇಕಾಗಿ ನಾವೆಲ್ಲ ನಮ್ಮ ಅಧ್ಯಕ್ಷರು ನೋಡಿದ್ದೀವಿ. ಅವರು ನಿವೃತ್ತ ಹಂಚಿಕೆ ಕೂಡ ಪ್ರತ್ಯೇಕ ಶಿಕ್ಷಕರ ಕಷ್ಟ ಕಾರ್ಪಣ್ಯ ಯಾವ ಶಿಕ್ಷಣ ಕೂಡ ಅವರೊಂದು ಕಲಿಸಿದ ಶಿಕ್ಷಕರು ಯಾವುದೇ ತೊಂದರೆ ಬರಬಾರದು ಅಂತಂದು ಅಂತಲ್ಲಿ ಏನೈತಪ್ಪ ಅಂತಂದ್ರ ಶಿಕ್ಷಕರ ಮೇಲೆ ಅಗಾಧ ಪ್ರೀತಿಯನ್ನಿಟ್ಟಂತ ನಮ್ಮ ನಿಕಟಪುರ ಅಧ್ಯಕ್ಷರು ಇವತ್ತು ಏನೈತಪ್ಪ ಅಂತಂದ್ರೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಂಥ ಕಾರ್ಯಕ್ರಮ ಜೀವನದಲ್ಲಿನೂ ಸಿಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ಶಿಕ್ಷಣ ರಂಗದಲ್ಲಿ ಸೇವೆಯನ್ನು ಮಾಡಿ 30 ವರ್ಷಗಳ ವಸಂತಗಳನ್ನು ಪೂರೈಸಿ ಅನೇಕ ಅನುಭವಗಳಿವೆ. ಇವತ್ತು ನಾವು ಏನಪ್ಪಾ ಅಂತಂದ್ರೆ ಹೇಗೋ ಮುಂದೆ ಏನೋ ತೆಗೆದುಕೊಂಡು ಹೋಗೋದಿಲ್ಲ. ಬಟ್ ನಾವು ಹಾಕಿದಂತ ಬೀಜದ ಮರ, ನಾವು ಕೊಟ್ಟಂತ ಶಿಕ್ಷಣ ಮರ, ಇವತ್ತು ಶಿಕ್ಷಕರಲ್ಲ ಅವರ ಕೈಯಲ್ಲಿ ಕಲ್ತಂತ ಎಷ್ಟೋ ವಿದ್ಯಾರ್ಥಿಗಳು ಏನಿದ್ರಪ್ಪ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಿದ್ದಾರೆ. ಮತ್ತೆ ಸರ್ಕಾರಿ ಶಾಲೆಗಳಿದ್ರೆ ಇನ್ನೊಂದು ಪುಣ್ಯ ಏನಪ್ಪಾ ಅಂತಂದ್ರೆ ಇದೇನು ಪುಣ್ಯ. ಅದಕ್ಕೆ ಏನೈತಪ್ಪ ಅಂತಂದ್ರೆ ಇಲ್ಲಿಯವರೆಗೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಸನ್ಮಾನ ಸ್ವೀಕರಿಸುವಂತ ಎಲ್ಲರೂ ಕೂಡ ಒಮ್ಮೊಮ್ಮೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಂಪನ್ಮೂಲ ಕೇಂದ್ರ ಪರವಾಗಿ ಅನಂತ ಧನ ಸಲ್ಲಿಸಿ ಕನ್ನಡ ಪ್ರಾಸ್ತಾವಿಕ ಮುಗಿಸುತ್ತಾನೆ. ಜಯಗಳು. ಕಳಂಕವಾಗಿ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿ ಒಂದು ತಮ್ಮ ಕರ್ತವ್ಯದಿಂದ ನಿವೃತ್ತಿಗೊಂಡಿರ್ತಕ್ಕಂಥ ಈ ನಿವೃತ್ತ ಶಿಕ್ಷಕರು ಅವರಿಗೆ ನಾವು ಈ ಕರ್ತವ್ಯದಿಂದ ಅವರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದು. ಆ ಸನ್ಮಾನಿತರಾಗಿ ಶ್ರೀ ಎಂ.ಡಿ. ಕುಮಾರ್ ಅವರು, ಎಂ.ಎಸ್. ವಾಮೋರ್ ಸರ್ ಅವರು, ಬಿ.ಜೆ. ವಾಲಿಕರ್ ಸರ್ ಅವರು ಹಾಗೂ ಎಸ್.ಎಸ್. ಮೈಮೂರ್ ಸರ್ ಅವರು, ಅದೇ ರೀತಿಯಾಗಿ ಎಸ್.ಎಸ್. ಕುಮಾರ್ ಸರ್ ಅವರು, ಎಂ.ಜಿ. ಬಿರಾದರ್ ಸರ್ ಅವರು ಇವರು ಈ ವೇದಿಕೆ ಮೇಲೆ ಬಂದು ಆ ಸನ್ಮಾನ ಸ್ವೀಕರಿಸಲು ಆಸನರಾಗಬೇಕೆಂದು ಅವರು ಕೇಳ್ಕೊಳ್ತಾ ಇದ್ವಿ. ಸುಮಾರು 6 ಶಾಲೆಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಕಡೆಯದಾಗಿ ಶ್ರೀ ಎಲ್.ಪಿ.ಎಸ್. ಒಂದು 37 ವರ್ಷಗಳ ಕಾಲ ಅವರು ಒಂದು ನಿಷ್ಕಂಕವಾಗಿ ಸೇವೆಯನ್ನ ಸಲ್ಲಿಸತಕ್ಕಂಥ ಎಂ.ಡಿ. ಕುಂಬಾರ್ ಸರ್ ಅವರು, ಹಾಗೇನೆ ಎಂ.ಎಸ್. ವಾಗ್ಮೋರ್ ಸರ್ ಅವರು 1/8/2002 ಗಂಗಾವತಿ ತಾಲೂಕು ತುಮಕೂರಿಯಲ್ಲಿ ಒಂದು ಕರ್ತವ್ಯಕ್ಕೆ ಹಾಜರಾಗಿ ಎಲ್.ಪಿ.ಎಸ್. ಗದ್ದೆ ವ್ಯವಸ್ಥೆ ಜಿಗಿಯಾಣ ಶಾಲೆಗೆ ಅವರು ಆಗಮಿಸಿ ಇಲ್ಲಿ 31/8/2026 ಅವರು ನಿವೃತ್ತರಾಗಿದ್ದಾರೆ. ಹಾಗೇನೆ ಬಿ.ಜೆ. ವಾಲಿಕರ್ ಸರ್ ಅವರು 8/8/1998 ಎಚ್.ಕೆ.ಎಸ್. ಕುಂದಾಪುರ ಉಡುಪಿ ಜಿಲ್ಲೆ ಅಲ್ಲಿ ಅವರು ಕರ್ತವ್ಯಕ್ಕೆ ಹಾಜರಾಗಿ ಅಲ್ಲಿಂದ ಎಲ್.ಪಿ.ಎಸ್. ಗುಡ್ಡದ ವಸ್ತಿಗೆ ಆಗಮಿಸಿ 24 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ 31/7/2026 ಅವರು ನಿವೃತ್ತರಾಗಿದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ಎಸ್. ಬನ್ಸೋಡ್ ಮೇಡಮ್ ಅವರು 14/9/19 ಶಾಲೆಯಲ್ಲಿ ಅವರು ಕರ್ತವ್ಯಕ್ಕೆ ಹಾಜರಾಗಿ ಅದೇ ಶಾಲೆಯಲ್ಲಿ 31/7/2026 ನಿವೃತ್ತರಾಗಿದ್ದಾರೆ. ಹಾಗೇನೆ ಎಸ್.ಎಸ್. ಮೈಮೂರ್ ಸರ್ ಅವರು 11/8/1990 ಬೆಂಗಳೂರು ಜಿಲ್ಲೆ ಕನಕಪುರ ಆನೇಕಲ್ ತಾಲೂಕಿನಲ್ಲಿ ಚೋಡಹಳ್ಳಿ ಗ್ರಾಮದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಅಲ್ಲಿಂದ ಎಲ್.ಪಿ.ಎಸ್. ಸಮರಾಜ್ ಶಾಲೆಗೆ ವರ್ಗಾವಣೆಗೊಂಡು ಅಲ್ಲಿಂದ ಎಂ.ಪಿ.ಎಸ್. ಲಮನಟ್ಟಿ ಗ್ರಾಮದಲ್ಲಿ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಎಲ್.ಪಿ.ಎಸ್. ಎಲ್.ಪಿ. ಶಾಲೆಯಲ್ಲಿ 31/7/2026 ನಿವೃತ್ತರಾಗಿದ್ದಾರೆ. ಹಾಗೆಯೇ ಎಸ್.ಎಸ್. ಕುಮಾರ್ ಸರ್ ಅವರು ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ 1991 ಕರ್ತವ್ಯಕ್ಕೆ ಹಾಜರಾಗಿ
31/5/2021 ನಿವೃತ್ತರಾಗಿದ್ದಾರೆ. ಅದೇ ರೀತಿಯಾಗಿ MG ಬಿರಾದರ್ ಸರ್ ಅವರು 8/8/2008 ಪ್ರೌಢಶಾಲೆ ಮಾಸನಟ್ಟಿ ಹಾವೇರಿ ಜಿಲ್ಲೆಗೆ ಕರ್ತವ್ಯಕ್ಕೆ ಹಾಜರಾಗಿ ಮುಂದೆ ಗೌರ್ಮೆಂಟ್ ಪ್ರೌಢಶಾಲೆ ಮುಂದಾಪುರ ವಿಜಯಪುರ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ 31/8/2026 ಪ್ರೌಢಶಾಲೆ ಕಾಕನಾಡದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಈ ಎಲ್ಲ 7 ಜನರಿಗೆ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಪಾಟೀಲ್ ಸರ್ ಅವರು, ಮಸ್ಗಿ ಸರ್ ಅವರು ಹಾಗೂ ಕಾಂಗ್ರೆಸ್ ಸರ್ ಅವರು, ಸನಿಗೆ ಸರ್ ಅವರು, ಹಿರಿಯರಾಗಿರ್ತಕ್ಕಂಥ ಬೆಳಗಾನವರು, ಅಂಶನ್ ಬೆಳಗಾನವರು ಎಲ್ಲರೂ ಆಗಮಿಸಿ ಈ ಸುದೀರ್ಘವಾದ ತಮ್ಮ ಜೀವನದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಈ ಅವರಿಗೆ ಗೌರವವನ್ನು ಸಲ್ಲಿಸಲಾಗುವುದು. ಇಂದಿನ ಆಧುನಿಕ ಜ್ಞಾನವನ್ನು ನೀಡಿ ಮಕ್ಕಳಲ್ಲಿ ಅರಿವನ್ನು ಮೂಡಿಸಿ ಅವರಿಗೆ ಜೀವನದ ಮಾರ್ಗವನ್ನು ತೋರಿಸಿದಂಥ ಗುರುಗಳನ್ನು ಹಾಗೂ ಅಂಥ ಗುರುಗಳು ನಿವೃತ್ತಿಯಾಗುವವರಿಗೆ ಸೇವಾ ಅವಧಿಯಲ್ಲಿ ಯಾವುದೇ ತೊಂದರೆಗಳು ಬರದ ರೀತಿಯಲ್ಲಿ ಅವರಿಗೆ ಕಣ್ಣಿಗೆ ಕಣ್ಣಾಗಿ ಹೆಗಲಿಗೆ ಹೆಗಲು ಕೊಟ್ಟು ಅವರ ಸೇವಾ ಭದ್ರತೆಯನ್ನು ಭದ್ರಗೊಳಿಸಲು ಕಾರಣೀಕರ್ತರಾದಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಹಂತದ ಪದಾಧಿಕಾರಿಗಳ ಒಂದು ಸನ್ಮಾನ ಸಮಾರಂಭ. ಅದು ವಿಶೇಷವಾಗಿ ಈ ಜಿಗ್ಗೇಣಿ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಮಾಯಣ್ಣನವರ ಸರ್ ಅವರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿನೇ ವಿಶೇಷವಾದಂಥ ಸ್ಥಾನವನ್ನು ಪಡೆದಂಥ ಈ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಏನು ಕಾರ್ಯಕ್ರಮ ವ್ಯವಸ್ಥಿತವಾಗಿ ಹಮ್ಮಿಕೊಂಡಿದ್ದಿರಲ್ಲ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುವ್ಯವಸ್ಥಿತವಾಗಿ ನಡೆಸಿಕೊಂಡಂಥ ಎಲ್ಲ ಸಂಘಟನಾಕಾರರಿಗೆ ಮೊಟ್ಟ ಮೊದಲು ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತೀವಿ. ಆದರೆ ಇಂದಿನ ಸಮಾಜದಲ್ಲಿ ಗುರುಗಳಿಗೆ ಎಷ್ಟೊಂದು ಗೌರವ ಉಂಟು, ಎಷ್ಟೊಂದು ಬೆಲೆ ಇದೆ ಎನ್ನುವುದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅಥರ್ಗದಲ್ಲಿ ಗುರುಗಳ ಒಂದು ಗುಡಿಯನ್ನು ಕಟ್ಟಿ ಪೂಜೆ ಮಾಡತಕ್ಕಂಥ, ಗುರು ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ, ಗುರುಗಳನ್ನು ಗೌರವಿಸ್ತಕ್ಕಂಥ ಸತ್ಸಂಪ್ರದಾಯದ ಭಕ್ತರನ್ನು ನಾವು ಕಾಣ್ತಾ ಇದ್ದೀವಿ. ಇದೇ ಶಿರಡೋಣ ಗ್ರಾಮದಲ್ಲಿ ಸಾಪುತೆ ಎಂಬತಕ್ಕಂಥ ಗುರುಗಳ ಒಂದು ಗುಡಿಯನ್ನು ಕಟ್ಟು ಪೂಜೆ ಮಾಡತಕ್ಕಂಥ ಒಂದು ಸಂಸ್ಕಾರ ಗಡಿನಾಡ ಕನ್ನಡದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಶಿಕ್ಷಕರನ್ನ ಯೂಟ್ಯೂಬ್ಗಳಲ್ಲಿ, ಟಿವಿಗಳಲ್ಲಿ ಅವಾಚ್ಯವಾಗಿ ನಿಂದಿಸಿ ಹೀಯಾಳಿಸ್ತಕ್ಕಂಥ ಒಂದು ಕುಚೋದ್ಯದ ವಿಕೃತ ಮನಸ್ಸಿನ ವ್ಯಕ್ತಿಗಳನ್ನು ಸಹಿತ ನಾವು ನೋಡ್ತಾ ಇದ್ದೀವಿ.
ಇಂಥ ಒಂದು ಸಂದಿಗ್ಧ ವಾತಾವರಣದಲ್ಲಿ ನೀವೆಲ್ಲ ಸೇರಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದಂಥ ಸುಮಾರು 30-35 ವರ್ಷಗಳವರೆಗೆ ತಮ್ಮ ಸೇವಾ ಅವಧಿಯಲ್ಲಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನೆಲ್ಲ ಧಾರೆ ಎರೆದು ಆ ಗುರು ಪರಂಪರೆಗೆ ಶ್ರೇಷ್ಠತೆಯನ್ನು ತಂದುಕೊಟ್ಟಂತ ಗುರುಗಳನ್ನು ಸನ್ಮಾನ ಮಾಡತಕ್ಕಂಥ ಸಂಸ್ಕಾರ ಏನದಲ್ಲ ಈ ಜಿಗ್ಗೇನ ಗ್ರಾಮದಲ್ಲಿ, ಇದು ನಿಜಕ್ಕೂ ಆ ಸಿದ್ದೇಶ್ವರ ಸ್ವಾಮಿಗಳು ಮೆಚ್ಚತಕ್ಕಂಥ ಕೆಲಸ. ಪಕ್ಕದಲ್ಲಿನೇ ಕಾತ್ರಳದ ಗುರುದೇವ ಆಶ್ರಮದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಬಂದು ನೆಲೆಸಿ ಜನರಿಗೆ ನಮ್ಮೆಲ್ಲರಿಗೆ ಉಪದೇಶವನ್ನು ನೀಡಿದಂತಹ ಸಂಸ್ಕಾರ ಈ ಕಾತ್ರಳ ಗ್ರಾಮ ಮತ್ತು ಜಿಗ್ಗೇನ ಗ್ರಾಮ, ಈ ಅವಳಿ ಗ್ರಾಮಗಳು ಅವು ನಾವು ಇದಕ್ಕೆ ಲವಕುಶ ಗ್ರಾಮ ಅಂತ ಕರಿತೀವಿ ನಮ್ಮ ಶಿಕ್ಷಕರ ಬಳಗದಲ್ಲಿ. ಯಾಕಂದ್ರೆ ಜಿಗ್ಗೇಣಿ ಬಿಟ್ರೆ ಕಾತ್ರಳಿಲ್ಲ, ಕಾತ್ರಳ ಬಿಟ್ರೆ ಜಿಗ್ಗೇಣಿಲ್ಲ, ಅಷ್ಟೊಂದು ಅವಿನಾಭಾವ ಸಂಬಂಧದ ಈ ಗ್ರಾಮದಲ್ಲಿ ಶಿಕ್ಷಕರಿಗೆ ಯಾವುದೇ ಸಮಸ್ಯೆ ಬಂದ್ರೆ ನಮ್ಮ ಶಿಕ್ಷಕರ ಸಂಘಟನೆ ಯಾವ ರೀತಿ ಬೆನ್ಕಟ್ಟಿ ನಿಲ್ತದ ಅದೇ ರೀತಿ ಶಿಕ್ಷಕರಿಗೆ ನೋವುಗಳಿಗೆ ಸ್ಪಂದನೆ ಮಾಡತಕ್ಕಂಥ ಈರುವರು ವ್ಯಕ್ತಿಗಳನ್ನು ನಾನು ಈ ಜಿಗ್ಗೇಣಿ ಗ್ರಾಮದಲ್ಲಿ ಮೊದಲಿನಿಂದಲೂ ಕಾಣ್ತಾ ಬಂದಿದ್ದೇನೆ. ಅವ್ರು ಈರುವರು ಯಾರಪ್ಪ ಅಂದ್ರೆ ನಮ್ಮ ಬಳಗಾನವರವರು, ಈರುವರು ಬಳಗಾನವರವರು. ಶಿಕ್ಷಕರಿಗೆ ಯಾವುದೇ ಸಮಸ್ಯೆಗಳು ಬಂದರೂ ಸಹಿತ ಅವರು ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡತಕ್ಕಂಥ ಮನೋಭಾವದ ಶಿಕ್ಷಣ ಪ್ರೇಮಿಗಳಿದ್ದಾರೆ. ಆ ರೀತಿ ಇದ್ದಾರೆ ಅಂತ ತಿಳಿದೇ ಇವೆಲ್ಲ ಇಂಥ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ. ನಾವು ಗುರು ಪರಂಪರೆಯನ್ನು ನೋಡ್ತಾ ಹೋದಾಗ ಆ ಶಿವನನ್ನೇ ನಾವು ಗುರು ಅಂತ ಮೊದಲು ಕರಿತಾ ಇದ್ವಿ. ಅದಕ್ಕಾಗಿ ನಾವು ಆ ಶಿವನನ್ನು ಆದಿ ಗುರು ಅಂತ ಕರಿತೀವಿ, ಆದಿ ಯೋಗಿ ಅಂತ ಕರಿತೀವಿ. ಆದಿ ಗುರು, ಆದಿ ಯೋಗಿ ಆ ಶಿವ ಸಪ್ತ ಋಷಿಗಳಿಗೆ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನೆಲ್ಲ ಎರೆದ, ಯೋಗ ವಿದ್ಯೆಯನ್ನು ಧಾರೆ ಎರೆದ. ಆ ಸಪ್ತ ಋಷಿಗಳ ಮೂಲಕ ಮತ್ತು ವೇದವ್ಯಾಸರ ಮೂಲಕ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಎಂತಕ್ಕಂಥ ವೇದಗಳು ಜೊತೆಗೆ ಬ್ರಹ್ಮ ಪುರಾಣ ಇವೆಲ್ಲ ಭಾರತೀಯ ಪರಂಪರೆಯನ್ನ, ಸನಾತನ ಪರಂಪರೆಯನ್ನ ಪ್ರತಿನಿಧಿಸತಕ್ಕಂಥ ಗುರುಗಳವರೆಲ್ಲ. ವೇದವ್ಯಾಸರ ನಂತರ ಹಲವಾರು ಗುರುಗಳು ತತ್ವಜ್ಞಾನಿಗಳು, ಬುದ್ಧ ಇರಬಹುದು, ಮಹಾವೀರ ಇರಬಹುದು, ಇತ್ತೀಚಲಾಗಿ ಸುಮಾರು 300 ವರ್ಷಗಳ ಹಿಂದೆ ಬಂದಂತ ರಾಘವೇಂದ್ರ ಮಹಾಸ್ವಾಮಿಗಳು ಇರಬಹುದು, ಮೈಸೂರಿನ ಹತ್ರ ಇರ್ತಕ್ಕಂಥ ಗುರು ಪರಂಪರೆ ನಮ್ಮ ತರಳಬಾಳು ಮಹಾಸ್ವಾಮಿಗಳು ಇರಬಹುದು, ತುಮಕೂರಿನ ಮಹಾಸ್ವಾಮಿಗಳು, ಉಡುಪಿಯ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಹಾಸ್ವಾಮಿಗಳು, ಇತ್ತೀಚಲಾಗಿ ನಾವು ಕಂಡಂತ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿ ಸಿದ್ದೇಶ್ವರ ಮಹಾಸ್ವಾಮಿಗಳು, ಇವರೆಲ್ಲ ಒಂದು ಗುರು ಪರಂಪರೆಯನ್ನ ಭಾರತೀಯ ನೆಲದಲ್ಲಿ ಅಚ್ಚಳಿಯದ ರೀತಿಯಲ್ಲಿ ಉಳಿಸಿ ಹೋಗಿದ್ದಾರೆ. ಅಂತ ಪರಂಪರೆಯಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಗುರುಗಳನ್ನು ನಾವು ಆಚಾರ್ಯರು ಅಂತ ಕರಿತೀವಿ. ಮೊದಲು ಮಕ್ಕಳಿಗೆ ತಾಯಿನೇ ಗುರು, ನಂತರ ತಂದೆ ಗುರು, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಎಂತಕ್ಕಂಥ ಸಂಸ್ಕಾರ ಸಂಸ್ಕೃತಿ ನಮ್ಮ ಭಾರತದ ಸಂಸ್ಕೃತಿ. ಆ ಗುರುವನ್ನ ಪೂಜಿಸ್ತಕ್ಕಂಥ, ಗುರುವನ್ನ ಗೌರವಿಸ್ತಕ್ಕಂಥ ಸಂಸ್ಕಾರ ಅದು ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಎಂತಕ್ಕಂಥ ವಿಷಯ ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗ್ತದೆ. ಅಂತ ಗುರು ಪರಂಪರೆಯಲ್ಲಿ ನಮ್ಮ ವಿಮಲಾ ಬನ್ಸೋಡೆ ಅವರ ಆದಿಯಾಗಿ ಎಲ್ಲ ಗುರುಗಳು ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿದಿರಿ. ಈ ಶಾಲೆಯಲ್ಲಿ ವಿಮಲಾ ಬನ್ಸೋಡೆ ಅವರು ಸೇವೆಗೆ ಸೇರಿದ್ದು ಇಲ್ಲಿನೇ ಅಂತ ಕೇಳಿದ್ವಿ, ನಿವೃತ್ತಿ ಆದದ್ದು ಇಲ್ಲಿನೇ. ಅಂತ ಪುಣ್ಯಾತ್ಮ, ಅಂತ ಒಂದು ಪುಣ್ಯದ ಕೆಲಸ ಅವರು ಮಾಡಿದ್ದಾರೆ. ಅವರ ಒಂದು ಸುದೈವ ಅದು. ಇದು ಒಂದೇ ಶಾಲೆಯಲ್ಲಿ ಸೇವೆಯನ್ನು ಮುಗಿಸುವುದೊಂದು ವಿಶೇಷ. ನಾವು ಬರಡೋಲು ಗ್ರಾಮದಲ್ಲಿ ಒಬ್ಬರ ಹೆಸರು ಕೇಳಿದ್ದೇವೆ, ಕಾಳೆ ಅಂತ ಮೇಡಮ್ ಅವರು ಅದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಅದೇ ಶಾಲೆಯಲ್ಲಿ ನಿವೃತ್ತಿ ಆದರು. ಅವರ ನಂತರ ಇವರನ್ನ ನಾವು ಕೇಳ್ತಾ ಇದ್ದೇವೆ. ಇವತ್ತು ಒಂದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಅದೇ ಶಾಲೆಯಲ್ಲಿ ನಿವೃತ್ತಿ ಆಗ್ತಾ ಇರುವುದು ನಿಮ್ಮ ಪೂರ್ವ ಜನ್ಮದ ಪುಣ್ಯವೋ ನಿಮ್ಮ ತಂದೆಯ ಆಶೀರ್ವಾದವೇನೋ, ನೀವು ಆ ಒಂದು ಪುಣ್ಯವನ್ನು ಪಡೆದಿದ್ದೀರಿ. ಅವರು ನಮ್ಮ ಕ್ಲಾಸ್ಮೇಟ್, ಅವ್ರ ಅಪ್ಪವರು ನಮ್ಗೆ ಭಾಳ ಪರಿಚಯ. ದವಾಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು. ಅವಾಗ ನಾವು ಸಣ್ಣವರಿರ್ತಕ್ಕ ಚಿರಪರಿಚಿತರು ಅವರೆಲ್ಲ.
ಅಂಥವರ ಹಾಗೂ ಅವರ ಜೊತೆಯಲ್ಲಿ ಈಗ ಸನ್ಮಾನಿತರಾದಂಥ ಎಲ್ಲ ಗುರುಗಳಿಗೂ ಆ ನಿವೃತ್ತಿಯ ವಯಸ್ಸಿನಲ್ಲಿ ಆ ದೇವರು ಅವರಿಗೆ ಆಯುರ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ನಿವೃತ್ತಿಯ ಜೀವನ ಸುಖಕರವಾಗಲಿ. ಮುಖ್ಯವಾಗಿ ನಿವೃತ್ತಿಯ ದಿನಗಳಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕಂತ ನಮ್ಮ ಗುರುಜಿಯವರು ಅವರು ಆಗಾಗ ಹೇಳ್ತಿರ್ತಾರೆ ಎಲ್ಲ ಕಡೆ. ಆ ಒಂದು ನಿಟ್ಟಿನಲ್ಲಿ ನೀವು ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು, ಆರೋಗ್ಯವೇ ಭಾಗ್ಯ. ಇನ್ನು ಮುಂದೆ ಇಲ್ಲಿವರೆಗೆ ಏನಾಯ್ತಾಯ್ತು, ಈಗ ನಿವೃತ್ತಿ ಆಗಿರಿ 60 ವರ್ಷ ಆಗ್ಯದ. ಇನ್ನು ಮುಂದೆ ಆರೋಗ್ಯನೂ ಕಾಯ್ಕೋಬೇಕು, ಜೊತೆಗೆ ನೀವು ನಿವೃತ್ತಿಯ ದುಡ್ಡು ಅದಲ್ಲ, ಆ ದುಡ್ಡನ್ನು ಬಹಳ ಜವಾಬ್ದಾರಿ ಇಟ್ಕೋಬೇಕು. ಎಲ್ಲರೂ ಅದ್ರ ಮೇಲೆ ಕಣ್ಣು ಇಟ್ಕೊಂಡು ಕೂತಿರ್ತಾರೆ. ಈಗ ನಮ್ಮ ಅಪ್ಪ ನಮ್ಮ ಅವ್ವ ನಿವೃತ್ತಿ ಆದ್ರೂ ಇನ್ನೇನು ನಾವು ಚೆಂಗಿ ಹೊಡಿಬಹುದು ಅಂತೇಳಿ ನೀವು ಇರುವವರೆಗೆ ಆ ದುಡ್ಡು ಯಾರಿಗೆ ಕೊಡಬೇಡ್ರಿ. ಯಾಕಂದ್ರೆ ಈಗಿನ ಜಮಾನ ಬಹಳ ಸುಮಾರದ. ಯಾವಾಗ ಕೈ ಹಿಡಿತಾರೋ, ಯಾವಾಗ ಕಾಲು ಬೀಳ್ತಾರೋ, ಯಾವಾಗ ಓದಿತಾರೋ, ಯಾವಾಗ ಮನ್ಯಾಗ ಕರ್ಕೋತಾರೋ, ಯಾವಾಗ ಒಂದು ಹೊರಗೆ ಹಾಕ್ತಾರೋ ಹೇಳಲಿಕ್ಕೆ ಬಾರದಂತ ಪರಿಸ್ಥಿತಿ ಇವತ್ತಿನ ದಿನಮಾನಗಳಲ್ಲಿ ನಾವು ಹಲವಾರು ಕಡೆ ನೋಡ್ತಾ ಇದ್ದೀವಿ. ನಿವೃತ್ತಿಯ ಜೀವನ ಸುಖಕರವಾಗಬೇಕಂದ್ರ ನೀವು ಹಣನು ಜೋಪಾನವಾಗಿಟ್ಟುಕೊಳ್ಳಿ, ಆರೋಗ್ಯವನ್ನು ಕಾಯ್ಕೊಂಡು ನೆಮ್ಮದಿ ಜೀವನ ಸಾಗಿಸ್ರಿ ಅಂತಕ್ಕಂಥ ಶುಭ ಹಾರೈಕೆಯನ್ನ ಈ ನಮ್ಮ ಚಡಚಣ ತಾಲೂಕಿನ ಸಮಸ್ತ ಶಿಕ್ಷಕರ ಬಳಗದ ವತಿಯಿಂದ, ಈ ಊರಿನ ಹಿರಿಯರ ಮುದ್ದು ಮಕ್ಕಳ ವತಿಯಿಂದ ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಹಾರೈಕೆಗಳನ್ನ ಹಾರೈಸುವುದರೊಂದಿಗೆ ನಮ್ಮನ್ನೆಲ್ಲ ಕರೆಸಿ ಸನ್ಮಾನಿಸಿ ಗೌರವಿಸಿದ್ದಕ್ಕಾಗಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಸನ್ಮಾನಿಸ್ತೀವಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ವರದಿಯನ್ನು ಸಂಜನಿಕಾ ಟಿವಿಯಲ್ಲಿ ಬರುವ ಹಾಗೆ ಅವರು ಸೆರೆ ಹಿಡಿದು ಮನೆಗಳನ್ನು ಸಂತೈಸ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಯುವಜನ ಕಾರ್ಯಕ್ರಮಕ್ಕೆ ಅಭಿನಂದಿಸ್ತಾ ಹಂಚ್ಕೊಂಡು ಬಂದಿದ್ದಾರೆ ಶ್ರೀಮಾನ್ ರಿಯಾಜ್ ಮುಲ್ಲಾ ಅವರನ್ನು ಕೂಡ ನಾವು ಇವತ್ತ ಈ ವೇದಿಕೆ ಪರವಾಗಿ ನಮ್ಮ ಕ್ಲಸ್ಟರ್ದ ಪರವಾಗಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ವೇದಿಕೆಯನ್ನು ಹಂಚಿಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಗೌರವಪೂರ್ವಕವಾಗಿ ಶಾಲೆಯ ವತಿಯಿಂದ ಹಾಗೂ ಕ್ಲಸ್ಟರ್ ವತಿಯಿಂದ ಮತ್ತು ನಮ್ಮ ಗ್ರಾಮದ ವತಿಯಿಂದ ಅವರನ್ನು ಸನ್ಮಾನಿಸ್ತಾ ಇದ್ದೀವಿ.